ದರ್ಮಸ್ಥಳದಲ್ಲಿ ಪಂಚಾಯತ್ ಚುನಾವಣೆಗೆ ಯಾರೇ ಒಬ್ಬ ನಿಲ್ಲುದಿದ್ರು ವೀರೇಂದ್ರ ಹೆಗ್ಡೆ ಅವರ ಅಥವಾ ಹೆಗ್ಗಡೆ ಕುಟುಂಬದ ಆಶೀರ್ವಾದ ಪಡ್ಕೊಂಡು ಅವರು ಕೊಟ್ಟಂಥ ಏನಾದರೂ ಭಿಕ್ಷೆಯ ಹಣವನ್ನು ತೆಕ್ಕೊಂಡು ನಿಲ್ಲಬೇಕು. ಅವರು ಹೇಳಿದವರೇ ನಿಲ್ಲಬೇಕು. ನೀನು ನಿಲ್ಬೇಡ, ನಿನ್ನನ್ನು ನೆಕ್ಸ್ಟ್ ಟೈಮ್ ನೋಡು ಅಂತ ಅವ್ರು ಹೇಳಿದರೆ ನಿಲ್ಬಾರ್ದು. ಈ ರೀತಿಯ ಪರಿಸ್ಥಿತಿ ಇತ್ತು. ನವೆಂಬರ್ನಲ್ಲಿ ಪಂಚಾಯತ್ ಎಲೆಕ್ಷನ್ ಮುಗಿದಿತ್ತು. ಡಿಸೆಂಬರ್ 22ನೇ ತಾರೀಕಿಗೆ ಇವರ ಮಗಳ ಕಿಡ್ನ್ಯಾಪ್. ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿನಿಂದ ಬಂದು ಪದ್ಮಲತಾ ಇಳಿದಿದ್ದಾಳೆ. ಇಷ್ಟು ನೋಟಿನ ಕಟ್ಟನ್ನು ತೆಕ್ಕೊಂಡು ಬಂದು ಹೀಗೆ ಬನ್ನಿ ಅನ್ನೋ ಒಳಗೆ ನನ್ನ ಅಂಗಿಯ ಒಳಗೆ ಹಾಕಿದ್ದಾರೆ. ನಾನು ಅದನ್ನು ಹೀಗೆ ತೆಗೆದು ಅಲ್ಲೇ ಬಿಟ್ಟಿದ್ದೇನೆ. ಎಳಚಿತಾಯರು ಕಂಪ್ಲೇಂಟ್ ಕೊಟ್ಟ ಹಾಗೆ ಧರ್ಮಸ್ಥಳ ರತ್ನವರ್ಮ ಹೆಗಡೆಯ ಮಗ, ಈಗಿನ ಧರ್ಮಾಧಿಕಾರಿ, ಅವರೇ ಜೀಪ್ನಲ್ಲಿ ಕೂತ್ಕೊಂಡು ಬಂದು, ಜೀಪ್ ಡ್ರೈವ್ ಮಾಡಿಕೊಂಡು ಬಂದದ್ದು ಅವರೇ ಅಂತ ಹೇಳ್ತಾರೆ, ಎಳಚಿತಾಯರು ಹೇಳ್ತಾ ಇದ್ರು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ ಎಲ್ಲ ಹೋರಾಟಗಾರರಿಗೂ, ಸಮಾಜ ಪರ ಇರತಕ್ಕಂಥ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ, ವೀರೇಂದ್ರ ಹೆಗಡೆಯವರು, ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿ ಆಗುವ ಮುಂಚೆ ಏನೆಲ್ಲ ಮಾಡಿದ್ದಾರೆ ಎಂಬುದರ ಬಗ್ಗೆ ಕುಲಂಕುಷವಾಗಿ ವಿಷ್ಣುಮೂರ್ತಿಯವರು ಕೂಡ್ಲ ರಾಂಪೇಜ್ ಅಜಯ್ ಜೊತೆ ಚರ್ಚೆ ಮಾಡಿರ್ತಕ್ಕಂಥ ವಿಡಿಯೋವನ್ನು ಆಗ್ತಾಯಿದೆ. ದಯವಿಟ್ಟು ನೋಡಿ. ಧರ್ಮಸ್ಥಳದ ಧರ್ಮಾಧಿಕಾರಿ ಆ ಸ್ಥಾನಕ್ಕೆ ಅರ್ಹರ ಅನರ್ಹರ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಇದರಲ್ಲಿ ಸುಳ್ಳು ಏನಿದೆ ಸ್ವಾಮಿ? ಸತ್ಯವನ್ನೇ ತಾನು ಹೇಳ್ತಕ್ಕಂಥದ್ದು. FIR ಆಗಿದೆ ಅವ್ರ ಮೇಲೇ, ವೀರೇಂದ್ರ ಹೆಗಡೆ ಅವರ ಮೇಲೇ FIR ಆಗಿದೆ. ನೀವು ವಿಡಿಯೋ ಮಾಡಬಾರ್ದು ಹೆಗಡೆಯ ಮೇಲೆ. ಸುಳ್ಳು ಯಾವುದಿದೆ ಸ್ವಾಮಿ? ಸುಳ್ಳು ಏನಾದರೂ ಇದ್ದರೆ ಹೇಳಿ, ಸುಳ್ಳಿದೆ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ. FIR ಚೆಕ್ ಮಾಡಿ. ಆಗಿನ ಕಾಲದಲ್ಲೇ ಅವರು ಹಾಗೆ, ಇವಾಗಿನ ಇನ್ನೆಂಗೆ ನಮಗಂತೂ ಗೊತ್ತಾಗ್ತಿಲ್ಲ ಸ್ವಾಮಿ. ಸುಮ್ಮನೆ ವಿಡಿಯೋ ಮಾಡಬಾರ್ದು, ವಿಡಿಯೋ ಮಾಡಿದರೆ ಡಿಲೆಕ್ಟ್ ಮಾಡಿ ಅಂತ ಫೋಟೋ ಸೀಟಿಂಗ್ ಆರ್ಡ್ರು ಅದು ಇದು ಪ್ರತಿಯೊಬ್ಬ ಯೂಟ್ಯೂಬರ್ಗೆ ಈ ಥರ ಮಾಡ್ತಾಯಿದ್ರೆ ಸತ್ಯಾಂಶ ಯಾರು ತೋರಿಸ್ತಾರೆ ಸ್ವಾಮಿ? ಏನಾದರೂ ಮಿನಿಸ್ಟರ್ ಮೀಡಿಯಾ ತೋರಿಸ್ತಾರ? ಶೆಟ್ಲೈಟ್ ಮಾಧ್ಯಮ ತೋರಿಸ್ತಾಯ್ತಾ? ಶೆಟ್ಲೈಟ್ ಮಾಧ್ಯಮ ಶೆಟ್ಲಾಗಿಬಿಟ್ಟಿದೆ. ಅದಕ್ಕೋಸ್ಕರನೇ ನಾವು ಧ್ವನಿ ಎತ್ತಕ್ಕಂಥದ್ದು. ಪದ್ಮಲತಾ ಸಾವಿನ ಬಗ್ಗೆ ಮತ್ತು ಎಳಚಿತ್ತಾಯರ ಬಗ್ಗೆ ಹೇಳ್ತಾರೆ ಎಂಬುದರ ಬಗ್ಗೆ ನಿಮಗೆ ಕುತೂಹಲ ಇದ್ದರೆ ಈ ವಿಡಿಯೋವನ್ನು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಧರ್ಮಸ್ಥಳದ ದಣಿಗಳು, ಅದೇ ವೀರೇಂದ್ರ ಹೆಗಡೆಯವರು ಏನೆಲ್ಲ ಅವಾಂತರ ಮಾಡಿದರು, ಜೀವಂತವಾಗಿ ಸುಡಲು ಹೊರಟಂತಹ ವ್ಯಕ್ತಿಗೆ ಏನನ್ನಬೇಕು, ಧರ್ಮಾಧಿಕಾರ ಅನ್ನಬೇಕಾ, ಏನನ್ನಬೇಕು ನಮಗಂತೂ ಗೊತ್ತಾಗ್ತಿಲ್ಲ. ಅಂದರೆ ಅವರು ಹತ್ತಿರತಕ್ಕಂಥ, ಅವರ ಹತ್ತಿರದಲ್ಲಿರ್ತಕ್ಕಂಥ ಅವರ ಸೈನಿಕರು ಅನ್ನಬೇಕಾ ಅಥವಾ ಅವರ ಚೇಲಗಳನ್ನು ಬೇಕಾ ನನಗಂತೂ ಗೊತ್ತಾಗ್ತಿಲ್ಲ. ಅವರ ಚೇಲಗಳನ್ನು ಲಾರಿಯ ಮುಖಾಂತರ ಕರೆದುಕೊಂಡು ಬಂದು ಎಳಚಿತ್ತಾಯರ ಮನೆಗೆ ಬೆಂಕಿ ಇಟ್ಟಿರ್ತಕ್ಕಂಥ ಕೃತ್ಯ, ಅದರ ಬಗ್ಗೆ FIR ಸಮೇತ ಆಗಿದೆ. ಇದನ್ನು ವರದಿ ಮಾಡಬಾರ್ದಾ ಹೇಳಿ? ನಮಸ್ಕಾರ. ಈಗ ವಿಡಿಯೋ ಆಗ್ತದೆ, ದಯವಿಟ್ಟು ನೋಡಿ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರಿಗೂ ನಮಸ್ಕಾರ. ವಿಡಿಯೋ ಆಗ್ತದೆ ನೋಡಿ. ಧರ್ಮಸ್ಥಳದಲ್ಲಿ ಪಂಚಾಯತ್ ಚುನಾವಣೆಗೆ ಯಾರೇ ಒಬ್ಬ ನಿಲ್ಲುದಿದ್ರು ವೀರೇಂದ್ರ ಹೆಗ್ಡೆ ಅವರ ಅಥವಾ ಹೆಗ್ಗಡೆ ಕುಟುಂಬದ ಆಶೀರ್ವಾದ ಪಡ್ಕೊಂಡು ಅವರು ಕೊಟ್ಟಂಥ ಏನಾದರೂ ಭಿಕ್ಷೆಯ ಹಣವನ್ನು ತೆಕ್ಕೊಂಡು ನಿಲ್ಲಬೇಕು. ಅವರು ಹೇಳಿದವರೇ ನಿಲ್ಲಬೇಕು. ನೀನು ನಿಲ್ಬೇಡ, ನಿನ್ನನ್ನು ನೆಕ್ಸ್ಟ್ ಟೈಮ್ ನೋಡು ಅಂತ ಅವ್ರು ಹೇಳಿದರೆ ನಿಲ್ಬಾರ್ದು. ಈ ರೀತಿಯ ಪರಿಸ್ಥಿತಿ ಇತ್ತು. ನವೆಂಬರ್ನಲ್ಲಿ ಪಂಚಾಯತ್ ಎಲೆಕ್ಷನ್ ಮುಗಿದಿತ್ತು. ಡಿಸೆಂಬರ್ 22ನೇ ತಾರೀಕಿಗೆ ಇವರ ಮಗಳ ಕಿಡ್ನ್ಯಾಪ್. ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿನಿಂದ ಬಂದು ಪದ್ಮಲತಾ ಇಳಿದಿದ್ದಾಳೆ. ಇಷ್ಟು ನೋಟಿನ ಕಟ್ಟನ್ನು ತೆಕ್ಕೊಂಡು ಬಂದು ಹೀಗೆ ಬನ್ನಿ ಅನ್ನೋ ಒಳಗೆ ನನ್ನ ಅಂಗಿಯ ಒಳಗೆ ಹಾಕಿದ್ದಾರೆ. ನಾನು ಅದನ್ನು ಹೀಗೆ ತೆಗೆದು ಅಲ್ಲೇ ಬಿಟ್ಟಿದ್ದೇನೆ. ಎಳಚಿತಾಯರು ಕಂಪ್ಲೇಂಟ್ ಕೊಟ್ಟ ಹಾಗೆ ಧರ್ಮಸ್ಥಳ ರತ್ನವರ್ಮ ಹೆಗಡೆಯ ಮಗ, ಈಗಿನ ಧರ್ಮಾಧಿಕಾರಿ, ಅವರೇ ಜೀಪ್ನಲ್ಲಿ ಕೂತ್ಕೊಂಡು ಬಂದು, ಜೀಪ್ ಡ್ರೈವ್ ಮಾಡಿಕೊಂಡು ಬಂದದ್ದು ಅವರೇ ಅಂತ ಹೇಳ್ತಾರೆ, ಎಳಚಿತಾಯರು ಹೇಳ್ತಾ ಇದ್ರು. 67 ಹೌದು. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲ ರಾಪೇಜ್. ನಮ್ಮ ಜೊತೆಗೆ ಇವತ್ತು ವಿಷ್ಣುಮೂರ್ತಿ ಸರ್ ಇದ್ದಾರೆ. ಇತ್ತೀಚೆಗೆ ನೀವು ಅವರನ್ನು ಗುರುತಿಸುವಂತದ್ದು ಸೌಜನ್ಯನ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ಸೌಜನ್ಯನ ಪ್ರೊಟೆಸ್ಟ್ ಅಲ್ಲಿ ಕೂಡ ಭಾಗವಹಿಸಿದ್ದಾರೆ. ಪದ್ಮಲತನ ಕೇಸನ್ನು ಕೊಟ್ಟಿರುವಂತದ್ದು ಇವರೇ. ಒಂದಷ್ಟು ಹೆಸರನ್ನು ಹಾಕಿ ಕೂಡ ಕೇಸನ್ನು ಕೊಟ್ಟಿದ್ದಾರೆ, ಅದು ಇವರೇ ಅಂತ ಹೇಳಿ ಕೂಡ ಹೇಳ್ಪಟ್ಟಿದ್ರು.
ಸೊ ಅವರನ್ನೇ ನಾನು ಇವತ್ತು ಮಾತಾಡಿಸೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಟೈಮ್ ಯಾವ ಇಸ್ವಿ ಸರ್ ಅದು 1986 87 ಡಿಸೆಂಬರ್ ಮತ್ತು 87 ಫೆಬ್ರವರಿ ನಡುವೆ ಓಕೆ ಮಿಸ್ಸಿಂಗ್ ಅಂಡ್ ಇದು ಸಿಕ್ಕಿತ್ತು. ಓಕೆ, ಸೊ ಮಿಸ್ಸಿಂಗ್ ಆಗಿರುವಂತಹ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟವರೇ ವಿಷ್ಣುಮೂರ್ತಿ ಸರ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ವಿಷ್ಣುಮೂರ್ತಿ ಸರ್ ಕಮ್ಯುನಿಸ್ಟ್ ಪಾರ್ಟಲ್ಲಿ ಇದ್ದವರು, ಕಾರ್ಯದರ್ಶಿಯಾಗಿದ್ದೆ ಕಮ್ಯುನಿಸ್ಟ್ ಪಾರ್ಟ್ನ ಬೆಳ್ತಂಗಡಿಯಲ್ಲಿ ಕಾರ್ಯದರ್ಶಿ ಆಗಿದ್ದವರು. ಅದರ ಬಗ್ಗೆ ಸ್ವಲ್ಪ ವಿವರಿಸುವುದಾದ್ರೆ ಸರ್ ಯಾವ ರೀತಿ ಅಂತ ಹೇಳಿ. ನಾನು 1972ರಲ್ಲಿ ನನ್ನ ಡಿಗ್ರಿ ಮುಗಿದ ಕೂಡಲೇ CPIMನ ಪೂರ್ಣಕಾಲದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೆ. ಪೂರ್ಣಕಾಲದ ಕಾರ್ಯಕರ್ತನಾಗಿ ಕೆಲಸ ಮಾಡುವಾಗ ಆರಂಭದಲ್ಲಿ ಪುತ್ತೂರಿನಲ್ಲಿದ್ದೆ. ಆಮೇಲೆ ಎಮರ್ಜೆನ್ಸಿ ಕಳೆದ ನಂತರ ಬೆಳ್ತಂಗಡಿಯಲ್ಲಿ ನಾನು ನನ್ನದೇ ಊರಿನಲ್ಲಿ ಕೆಲಸ ಮಾಡೋದು ಅಂತ ಹೇಳುವ ರೀತಿಯಲ್ಲಿ 80ರ ನಂತರ ಬೆಳ್ತಂಗಡಿಯಲ್ಲಿ ಪೂರ್ಣಕಾಲದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಅಲ್ಲಿವರೆಗೆ ಅಲ್ಲಿ ಬೆಳ್ತಂಗಡಿಯಲ್ಲಿ ಎಳಚಿತ್ತಾಯರು KV ರಾವ್ ಅಂತ ಇದ್ದರು, ಉಜಿರೆಯವರು. ಈ ಎಳಚಿತ್ತಾಯರು ಅಲ್ಲಿಯ ಪಾರ್ಟಿಯ ನಾಯಕರಾಗಿದ್ದರು, ರೈತ ಸಂಘದ ನಾಯಕರಾಗಿದ್ದರು. ಬಹುಶಃ ನೀವು ಬೆಳ್ತಂಗಡಿ ತಾಲೂಕಿನ ಭೂನ್ಯಾಯ ಮಂಡಳಿಯ ಫೈಲ್ಗಳನ್ನು ತೆಗೆದು ನೋಡಿದರೆ ಅಲ್ಲಿ ಭೂನ್ಯಾಯ ಮಂಡಳಿಗೆ 1000 ಅರ್ಜಿಗಳು ಬಂದಿದ್ರೆ 501 ಅರ್ಜಿ ಕೂಡ ಎಳಚಿತ್ತಾಯರದ್ದು. ಅವರ ಹ್ಯಾಂಡ್ ರೈಟಿಂಗ್ನಲ್ಲಿ ಬರೆದಂಥ ಅರ್ಜಿಗಳು. ಈಗಿನ ಹಾಗೆ ಟೈಪ್ ಮಾಡಿ ಎಕ್ಸೆರೆಕ್ಸ್ ತೆಗೆದು ಮತ್ತೊಂದು ಇನ್ನೊಂದು ಮಾಡುವಂಥ ಕಾಲ ಅದಾಗಿರಲಿಲ್ಲ. ಎಲ್ಲ ಕೈ ಬರಹದಲ್ಲೇ ಇರುವಂಥದ್ದು. ಫಾರ್ಮ್ ನಂಬರ್ 7ನ ಒಂದು ಇದನ್ನು ತೆಕ್ಕೊಂಡು ಇಡೀ ಅಂತ ಇದು ಬರಲಿಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ ಅವರಿಗೆ ರೈತರ ಮಧ್ಯೆ ವ್ಯಾಪಕವಾದ ಸಂಪರ್ಕ ಇತ್ತು. ಅಂದ್ರೆ ಯಾವ ರೀತಿಯಾಗಿ ಅರ್ಜಿ ಬರೆದಿದ್ರು ಸರ್? ಫಾರ್ಮ್ ನಂಬರ್ 7ನ ಅರ್ಜಿಯನ್ನು ಕ್ರಮಬದ್ಧವಾಗಿ ಕೈ ಬರಹದಲ್ಲೇ ಬರೆದು ಭೂನ್ಯಾಯ ಮಂಡಳಿಗೆ ಅವರು ಹಾಕಿದ ಅರ್ಜಿ 100ಕ್ಕೆ 51 ಅರ್ಜಿ ಕೂಡ ಬೆಳ್ತಂಗಡಿ ತಾಲೂಕಿನ ಎಲ್ಲ ರೈತರದ್ದು ಅವರದ್ದೇ ಕೈ ಬರಹದ ಅರ್ಜಿಯಾಗಿತ್ತು. ಅವರ ಮೇಲೆ ಈ ಅರ್ಜಿಗಳನ್ನು ಬರೆಸುವುದಕ್ಕಾಗಿ ಧರ್ಮಸ್ಥಳದ ಟೆನೆಂಟ್ಸ್ ಇದ್ದೆಲ್ಲ ಅರ್ಜಿ ಬರೆಸಿದ್ದಕ್ಕಾಗಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯ ಟೆನೆಂಟ್ಸ್ಗಳದ್ದೆಲ್ಲ ಅರ್ಜಿ ಬರೆಸಿದ್ದಕ್ಕಾಗಿ 1973ರಲ್ಲಿ ಕೊಯ್ಯೂರಿನಲ್ಲಿ ಅವರ ಮೇಲೆ ದಾಳಿಯಾಗಿತ್ತು. ಇವತ್ತು ಆನೆ ಮಾವುತ ನಾರಾಯಣ ಸಪಲ್ಯ ಅವರ ಹೆಂಡತಿ ಯಮುನಾ ಇದ್ದಾರಲ್ಲ, ಈ ಯಮುನನ ತಂದೆಯ ತಂಗಿಯ ಗಂಡ ಬಾಬು ಸಪಲ್ಯ ಅಂತ ಇದ್ರು, ನೂಜೆಯಲು ಬಾಬು ಸಪಲ್ಯ ಅಂತ. ಅವರು ಕೂಡ ಈ ಕೊಯ್ಯೂರು ದಾಳಿಯ ಸಂದರ್ಭದಲ್ಲಿ ದಾಳಿಗೆ ಒಳಗಾದವರು, ಬಹಳಷ್ಟು ಕಾಲ ಆಸ್ಪತ್ರೆಯಲ್ಲಿದ್ದು ಆನಂತರ ಆರೋಗ್ಯವಾದವರು. ಅವರು ಕಮ್ಯುನಿಸ್ಟ್ ಪಾರ್ಟಿಯ ಬೆಳ್ತಂಗಡಿ ತಾಲೂಕಿನ ಸ್ಥಾಪಕ ಸದಸ್ಯರಲ್ಲಿ ಒಬ್ರು, ಬೆಳ್ತಂಗಡಿಯವರು, ಮೇಲಂತಬೆಟ್ಟು ಗ್ರಾಮದವರು. ಈ ರೀತಿ ಇದನ್ನೆಲ್ಲ ಬಾಲ್ಯದಿಂದಲೇ ವಿದ್ಯಾರ್ಥಿ ದಶೆಯಿಂದಲೇ ನಾನು ಸಮೀಪದಿಂದ ನೋಡ್ತಾ ಬಂದವ. ಅಲ್ಲ, ನಮಗೆ ಸತ್ಯ ನ್ಯಾಯ ಧರ್ಮ ಏನು ಅನ್ನೋದ್ರ ಬಗ್ಗೆ ಒಂದು ಗಂಭೀರವಾದಂಥ ಗೌರವ ಇದ್ದದ್ರಿಂದಾಗಿ, ಕಾನೂನುಗಳ ಬಗ್ಗೆ ಗೊತ್ತಿಲ್ಲದೆ ಇದ್ದರೂ ಕಾನೂನನ್ನು ಗೌರವಿಸಬೇಕು ಅನ್ನುವಂಥ ಪ್ರಜ್ಞೆ ಇದ್ದದ್ರಿಂದಾಗಿ ಇದನ್ನೆಲ್ಲ ಈ ಸಾಮಾಜಿಕ ಚಟುವಟಿಕೆಗಳು ಹೋರಾಟಗಳನ್ನೆಲ್ಲ ನೋಡುವಾಗ ಯಾವ ಒಂದು ಸಂಘಟನೆಯದ್ದು ಹೋರಾಟ ಚಟುವಟಿಕೆ ಅಂತ ಆವಾಗ ಇರಲಿಲ್ಲ. ಅದು ಇದ್ದದಿದ್ರೆ ಎಳಚಿತ್ತಾಯರದ್ದು ಮಾತ್ರ. ಹೌದು, ಬೆಳ್ತಂಗಡಿ ತಾಲೂಕಿನಲ್ಲಿ. ಹಾಗಾಗಿ ಅವರು ಈ ಗೇಣಿ ರೈತರದ್ದೆಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಅವರ ಹೆಸರಲ್ಲಿ RTC ಮಾಡಿಸಿ ಈ ರೀತಿ ಡಿಕ್ಲರೇಷನ್ ಹಾಕಿಸಿದ್ದಕ್ಕಾಗಿ 67ನೇ ಇಸ್ವಿಯಲ್ಲಿ ನಾನು SSLC ಪಾಸಾಗಿ ಒಂದು ಸ್ವಲ್ಪ ಸಮಯ ಆದಾಗ ಕಾಲೇಜಿಗೆ PUCಗೆ ಹೋಗ್ಲಿಕ್ಕೆ ಶುರು ಮಾಡಿದಾಗ ನಾನು ಕಣ್ಣಾರೆ ಉಜಿರೆಯಲ್ಲಿ ನೋಡಿದ್ದವರ ಅಂಗಡಿಗೆ ಬೆಂಕಿ ಹಾಕಿದ್ದನ್ನು ನೋಡಿದ್ದೇನೆ. ಎಳಚಿತ್ತಾಯರು ಎಲ್ಲ ಹೇಳಿ ಕೇಳಿದ ಹಾಗೆ ಎಳಚಿತ್ತಾಯರು ಕಂಪ್ಲೇಂಟ್ ಕೊಟ್ಟ ಹಾಗೆ ಧರ್ಮಸ್ಥಳ ರತ್ನವರ್ಮ ಹೆಗಡೆಯ ಮಗ, ಈಗಿನ ಧರ್ಮಾಧಿಕಾರಿ, ಅವರೇ ಜೀಪ್ನಲ್ಲಿ ಕೂತ್ಕೊಂಡು ಬಂದು, ಜೀಪ್ ಡ್ರೈವ್ ಮಾಡಿಕೊಂಡು ಬಂದದ್ದು ಅವರೇ ಅಂತ ಎಳಚಿತ್ತಾಯರು ಹೇಳ್ತಾ ಇದ್ರು. 67 ಹೌದು, 68ರಲ್ಲಿ ಅವರು ಧರ್ಮಾಧಿಕಾರಿ ಆದದ್ದು. ಒಂದಷ್ಟು ಜನರನ್ನು ಲಾರಿಯಲ್ಲಿ ಕರ್ಕೊಂಡು ಬಂದು ಚಿಮಿಣೆಣ್ಣೆ ಹೊಯ್ದು ಅವರ ಅಂಗಡಿಯ ಒಂದು ಬಾಗಿಲನ್ನು, ಆವಾಗೆಲ್ಲ ಸಿಂಗಲ್ ಬಾಗಿಲುಗಳೆಲ್ಲ ಇದ್ದ, ಉದ್ದ ಬಾಗಿಲಿನ ಅಂಗಡಿಗೆ ಬಾಗಿಲು, ಈಗಿನಾಗೆ ಶಟರ್ಸ್ ಎಲ್ಲ ಇರಲಿಲ್ಲ. ಆ ಬಾಗಿಲುಗಳನ್ನು, ಒಂದು ಬಾಗಿಲನ್ನು ತೆಗೆದು ಒಳಗಿಂದ ಕೊಡಪಾನ ಮತ್ತು ಹಗ್ಗ ಲಾಟೆಯನ್ನು ತೆಗೆದು ಅವರು ಎದುರಿರುವ ಬಾವಿಯಿಂದ ನೀರು ತೆಗೆದು ಬಹಿರ್ದೆಸೆಗೆ ಎದುರಿನಲ್ಲಿರುವಂಥ ಬಲ್ಲೆಯ ನಡುವೆ ಹೋಗಿ ಕೂತ್ಕೊಂಡು ಇದ್ದಲ್ಲಿ ಎಳಚಿತ್ತಾಯರು ಕಣ್ಣ ಹಾರೆ ಇದನ್ನೆಲ್ಲ ನೋಡ್ತಾ ಇದ್ರು. ಇವರು ಒಳಗೆ ಇದ್ದಾರೆ ಅಂತ ಹೇಳಿ ಇವರು ಬೆಂಕಿ ಹಾಕಿ ಬಾಗಿಲನ್ನು ಮುಚ್ಚಿ
ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು ಬೆಳಿಗ್ಗೆ ಒಂದು 8:30-9 ಗಂಟೆಯ ಒಳಗೆ. ಆದರೆ ಎಳಚಿತ್ತಾಯರು ಹಾಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅವರು ಆ ರೀತಿ ಸುಳ್ಳು ಹೇಳಿಕ್ಕಿಲ್ಲ, ಬಹಿರಂಗವಾಗಿ ಭಾಷಣಗಳಲ್ಲಿ ಕೂಡ ಈ ವಿಚಾರವನ್ನು ಅವರು ಹೇಳಿದ್ದಾರೆ. ಹಾಗೆ ಅಷ್ಟು ಮಾತ್ರ ಅಲ್ಲ, ಎಳಚಿತ್ತಾಯರು ಅಲ್ಲಿಂದ ನಂತರ ಬೆಳ್ತಂಗಡಿ ತಾಲೂಕಿನಾದ್ಯಂತ ಸುತ್ತಾಡುವಾಗ ಯಾವಾಗಲೂ ತನ್ನ ಕೈಯಲ್ಲಿ ಬೊಂಡ ಕೆತ್ತುವ ಒಂದು ಬೀಸತ್ತಿ ಕೈಯಲ್ಲಿ ಇಟ್ಟುಕೊಂಡೇ ಹೋಗ್ತಾ ಇದ್ರು. ಇದ್ಯಾವುದಕ್ಕೆ? ಅವರ ಆತ್ಮರಕ್ಷಣೆಗೆ ಹೊರತು ಅವರು ಇಷ್ಟರವರೆಗೆ ಯಾರ ಹತ್ರವೂ ಗಲಾಟೆ ಪೆಟ್ಟು ಮಾಡಿದವರಲ್ಲ. ಅಲ್ಲ ಅಂದ್ರೆ ಇವರು ಎಲಚಿತ್ತಿಯರು ಈಗ ಸರ್ ಬಡವರಿಗೆ ಅಥವಾ ಈ ರೈತರಿಗೆ ಎಲ್ಲ ಭೂಮಿ ಸಿಗ್ಬೇಕು ಅನ್ನೋ ವಿಚಾರದಲ್ಲಿ ಫೈಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವರ ಮನೆಗೆ ಬೆಂಕಿ ಹಾಕಿರುವಂತದ್ದು. ಮನೆಯಲ್ಲ, ಅಂಗಡಿಗೆ, ಅವರ ಚಪ್ಪಲಿಯ ಅಂಗಡಿಗೆ ಬೆಂಕಿ ಹಾಕಿರುವಂತ. ಹೌದಪ್ಪ. ಉಜಿರೆ ದೇವಸ್ಥಾನ ಜನಾರ್ದನ ದೇವಸ್ಥಾನದಿಂದ ಸರಿ ಒಪೋಸಿಟ್ ಸೈಡ್ನಲ್ಲಿ, ದೇವಸ್ಥಾನದ ಎದುರುಗಡೆ ಬರುವ ರಸ್ತೆಯ ಸರಿ ಒಪೋಸಿಟ್ ಸೈಡ್ನಲ್ಲೇ ಅವರ ಅಂಗಡಿ ಇತ್ತು, ಚಪ್ಪಲಿ ಅಂಗಡಿ ಇತ್ತು. ಸೊ ಅದಕ್ಕೆ ಬೆಂಕಿ ಹಾಕಿರೋ. ಹೌದು ಹೌದು. ಈ ಘಟನೆಯ ಪ್ರತಿಭಟನೆಗಳನ್ನೆಲ್ಲ ಕಂಪ್ಲೇಂಟ್ ಏನಾಯ್ತು ಸರ್? ಕಂಪ್ಲೇಂಟ್ ಕೊಟ್ಟ ನಂತರ ಧರ್ಮಸ್ಥಳ ಹೆಗ್ಡೆಯವರ ವಿರುದ್ಧ ಏನ್ ಕಂಪ್ಲೇಂಟ್ ಕೊಟ್ರೆ ಏನಾಗ್ತದೆ? ಧರ್ಮಸ್ಥಳದವರ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಯಾವ ಕಂಪ್ಲೇಂಟ್ ಅನ್ನು ಪೊಲೀಸರು ತೆಕ್ಕೊಳ್ಳೋದಿಲ್ಲ, ಇದು ಮಾಡೋದಿಲ್ಲ. ಗೊತ್ತಾಯ್ತಲ್ಲ? ನನ್ನ ಆತ್ಮರಕ್ಷಣೆ ನಾನೇ ನೋಡಿಕೊಳ್ತೇನೆ ಅಂತೇಳಿ ಅವರು ಒಂದು ಬೀಸತ್ತಿಯನ್ನು ಕೈಯಲ್ಲಿ ಇಟ್ಕೊಂಡು ಆಮೇಲೆ ಯಾವ ಮೀಟಿಂಗ್ ಅವರು ಮೊದಲಿನ ಹಾಗೆ ಎಲ್ಲಿಯೂ ಗ್ರಾಮಗಳಲ್ಲಿ ಹೋಗಿ ರೈತರ ಸಭೆ ಸೇರಿಸುವುದನ್ನು ಬಾಕಿಯೂ ಮಾಡ್ತಾ ಇರಲಿಲ್ಲ, ಹೋಗುವುದನ್ನು ಬಾಕಿಯೂ ಮಾಡ್ತಾ ಇರಲಿಲ್ಲ, ಮೀಟಿಂಗು ನಡೆಸ್ತಾ ಇದ್ರು, ಜನರು ಅವ್ರ ಹತ್ರ ಬರ್ತಾ ಇದ್ರು ಕೂಡ. ಅಂದ್ರೆ ಇದು ಉಳುವವಣೆ ಭೂಮಿಯ ಒಡೆಯ ಆಗಬೇಕು ಅನ್ನುವಂತಹ ಚಳವಳಿಯ ಭಾಗವಾಗಿ ರೈತ ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಜೋರಾಗಿತ್ತು. 72ನೇ ಇಸ್ವಿಯಲ್ಲಿ ನಾವು ಭೂ ಸುಧಾರಣಾ ಕಾನೂನಿಗಾಗಿ ಬೆಂಗಳೂರಿನವರೆಗೆ ರೈತರ ಕಾಲ್ನಡೆ ಜಾಥಾ ಬೆಂಗಳೂರಿಗೆ ಹೋಗಿತ್ತು. ಅಂತ 4 ಜಾಥಾಗಳು ಬೆಂಗಳೂರಿಗೆ ನಡೆದು ಹೋದಂತಹ ಜಾಥಾಗಳಲ್ಲಿ ಒಂದು ಜಾಥಾಕ್ಕೆ ಇದೇ KV ರಾವ್ ಎಳಚಿತ್ತಾಯರು ಲೀಡರ್ ಆಗಿದ್ರು, ಒಂದು ಜಾಥಾಕ್ಕೆ ಕುಂದಾಪುರದ ಅಬ್ರಹಾಂ ಕರಕಡ ಅಂತ ಅಲ್ಲಿಯ ತಾಲೂಕು ರೈತ ಸಂಘದ ಅವರು ಲೀಡರ್ ಆಗಿದ್ರು, ಇನ್ನೊಂದು ಜಾಥಾಕ್ಕೆ ವೀರಪ್ಪ ಸಾಲಿಯನ್ ಅಂತ ಬಂಟ್ವಾಳದವರು ಅವರು ಲೀಡರ್ ಆಗಿದ್ರು, ಮತ್ತೊಂದು ಜಾಥಾಕ್ಕೆ ಕೊಡಗಿನ ಸೋಮಣ್ಣ ಅನ್ನೋರು ಮಡಿಕೇರಿ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷರಾಗಿದ್ದವರು ಅವರು ಲೀಡರ್ ಆಗಿದ್ರು. ಈ 3-4 ಜಾಥಾಗಳು ಒಂದು ಜಾಥಾಕ್ಕೆ ವೀರಪ್ಪ ಸಾಲಿಯನ್ರು ಹೋದಂಥ ಜಾಥಾ ಶಿರಾಡಿ ಮುಖಾಂತರ ಹೋದದ್ದು. ಆ ಜಾಥಾದಲ್ಲಿ ಉಪನಾಯಕನಾಗಿ ಅವ್ರ ಜೊತೆ ನಾನು ಇಲ್ಲಿಂದ ಅಲ್ಲಿವರೆಗೆ ರೈತರ ಎಲ್ಲ ಜೀವನ ಚರಿತ್ರೆಯನ್ನು 72ರಲ್ಲಿ ಈ ಭೂ ಸುಧಾರಣಾ. ಎಷ್ಟು ವರ್ಷ ಆಯ್ತು ಸರ್ ಅವಾಗ ನಿಮಗೆ? ನನಗೆ ಆವಾಗ 22 ವರ್ಷ. 21 ವರ್ಷ ಡಿಗ್ರಿ ಕಂಪ್ಲೀಟ್. ಹೌದು ಹೌದು. ಅಲ್ಲ, ಇದನ್ನು ನೋಡಿ ನನಗೆ ಅನ್ಯಾಯ ಆಗ್ತಾ ಇದೆ ಜನರಿಗೆ. ಪಾಪ ಅವರು ದುಡಿಮೆದ ಪ್ರತಿಫಲ ಅವರಿಗೆ ಸಿಕ್ಕುವುದಿಲ್ಲ. ಎಷ್ಟೋ ಇದನ್ನು ನೋಡಿದ್ದೇವೆ ನಾವು. ಬಂದರ್ನಲ್ಲಿ ಒಂದು ರೈತ ಹೋರಾಟದಲ್ಲಿ ನಾನು ಸ್ವತಃ ಭಾಗವಹಿಸಿದ್ದೇನೆ. ಗದ್ದೆಯಲ್ಲಿ ಬೇಸಾಯ ಎಲ್ಲ ಮಾಡಿದ್ದು ರೈತ, ಕೊಯ್ಲಿಕ್ಕೆ ಪೊಲೀಸ್ ಹಿಡ್ಕೊಂಡು ಭೂಮಾಲಕ ಹೋಗುದು ಅಂತ ಒಂದು 7-8 ಕಡೆ ನಾವು ಇದೇ ನೂಜೇಲು ಬಾಬುಸಪ್ಪಲ್ಲಿರುವ ಎಳಚಿತ್ತಾಯರು ನಾವು ಒಂದೇ ಗ್ರಾಮದಲ್ಲಿ ಅಲ್ಲ, ಎಲ್ಲ ಕಡೆ ಬೆಳ್ತಂಗಡಿ ತಾಲೂಕಿನ ಎಲ್ಲ ಕಡೆಯಲ್ಲಿ ಇಂತಹ ಸಂದರ್ಭದಲ್ಲಿ ಪೊಲೀಸರು ಇದ್ದ ಹಾಗೆ ನಾವು ಅವರು ಗದ್ದೆಯನ್ನು ಬಲಾತ್ಕಾರವಾಗಿ ಕೊಯ್ಸಿದ್ರೆ ಒಕ್ಕಲಿನ ಮನೆಗೆ ಕೊಂಡೋಗಿ ಅದನ್ನು ಒಂದು ಚೂರು ಕೂಡ ಪೊಲೀಸರಿಗೂ ಇವರಿಗೂ ಮುಟ್ಲಿಕ್ಕೆ ಪೊಲೀಸರ ಹತ್ರ ಮಾರಾಮಾರಿ ಫೈಟ್ ಮಾಡಿದ್ದೇವೆ. ಅದರಲ್ಲಿ ಕಷ್ಟ ಆದದ್ದು ಧರ್ಮಸ್ಥಳ ಗ್ರಾಮದಲ್ಲಿ ಮಾತ್ರ. ನಿಮಗೆ ಧರ್ಮಸ್ಥಳ ಗ್ರಾಮದಲ್ಲೆಲ್ಲ, ಧರ್ಮಸ್ಥಳ ಹೆಗ್ಡೆಯವರ ಒಕ್ಕಲುಗಳು ಎಲ್ಲೆಲ್ಲ ಇದ್ರು ಅಲ್ಲಿ ಹೆಚ್ಚು ಬೆಳಾಲ್ನಲ್ಲಿ. ಧರ್ಮಸ್ಥಳದಲ್ಲಿ ಯಾರು ಪ್ರೊಟೆಸ್ಟಿಗೆ ಹೇಳಿಲ್ಲ, ಅದನ್ನು ಡಿಕ್ಲರೇಷನ್ ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮತ್ತೆ ನೀವು ಹೇಗೆ ಹೇಳ್ತೀರೋ ಹಾಗೆ ಅಂತೇಳಿ ಸುಮ್ಮನೆಯೂ ಕೂತಿದ್ದಾರೆ. ಆದರೆ ಪ್ರೊಟೆಸ್ಟ್ ಬಂದದ್ದು ಹೆಚ್ಚು ಬೆಳಾಲು ಉಜಿರೆ ಗ್ರಾಮದಲ್ಲಿ. ಬೆಳಾಲು ಉಜಿರೆ ಗ್ರಾಮದಲ್ಲಿ ರೈತರ ಒಂದು ಬಲಿಷ್ಠವಾದ ಸಂಘಟನೆ ಕೂಡ ಇತ್ತು. ಕರಿಯ ನಾಯಕ, ನೋಣೆಯ ನಾಯಕ, ಜಿನ್ನಪ್ಪ ಪೂಜಾರಿ ಇಂಥವರೆಲ್ಲ, ಆಮೇಲೆ ಮರಿಪಾದೆ ವಾಸು ಪೂಜಾರಿ ಅಂತ ಕೆಲವು ಗೌಡ್ರು, ಅವರು ಬಹಳ ಎಂಥದ್ದು ಇದಕ್ಕೂ ಹೋರಾಟಕ್ಕೂ ಯಾವ 24 ಗಂಟೆ ಎಳಚಿತ್ತಾಯರನ್ನು ಕಾಯುವ ರೀತಿಯಲ್ಲಿ ಅವರು ಇದು ಮಾಡುವಂತ ಗ್ರೂಪ್ ಇತ್ತು. ಆದ್ರಿಂದಾಗಿ ಎಳಚಿತ್ತಾಯರಿಗೆ ಅದು ಒಂದು ಶ್ರೀರಕ್ಷೆ ಆಗಿತ್ತು. ಕರೆಕ್ಟ್. ಅಲ್ಲ, ಇಷ್ಟು ಕಷ್ಟ ಕೊಟ್ಟದಂತ ಹೇಳಿದ್ರೆ ಈ ಗ್ರಾಮದಲ್ಲಿ ಮಾತ್ರ ಅಂತ ಹೇಳಿ ನಿಮ್ಗೆ ಈ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ಬೆಂಕಿ ಹಾಕುವಂಥದ್ದು ಅಥವಾ ಚಿತ್ರಹಿಂಸೆ ಕೊಡುವಂಥದ್ದು ಆ ರೀತಿಯಲ್ಲಿ ಅವರು ಈ ರೀತಿ ಎಲ್ಲಾ ಕಡೆ ಹೋಗಿ ಮಾಡ್ತಾರಲ್ಲ. ಎಲ್ಲಾ ಭೂಮಾಲಕರು, ಕೊಯ್ಯೂರಿನಲ್ಲಿ ವೀರೇಂದ್ರ ಹೆಗ್ಡೆ ಅವರಿಗೆ ಭೂಮಿ ಇಲ್ಲ. ಕೊಯ್ಯೂರಿನಲ್ಲಿ ಬೇರೆ ಒಂದು ಜೈನ್ಸ್ ಬಹಳ ದೊಡ್ಡ ಭೂಮಾಲಕರು ಇದ್ರು. ಇವರು ಎಲ್ಲ ಒಟ್ಟಾಗಿ ಅಲ್ಲಿ ಈ ಗಲಾಟೆಯ ಸ್ಪಾನ್ಸರ್ಶಿಪ್ ಅಥವಾ ಒಂದು ರೀತಿಯಲ್ಲಿ ಅದಕ್ಕೆ ಬ್ಯಾಕ್ ಬೋನ್ ಅನ್ನೋ ರೀತಿಯ, ಅಂದ್ರೆ ಎಲ್ಲಾ ಕಡೆಯಲ್ಲೂ ನಿಮ್ಗೆ ಅಂದ್ರೆ ವೀರೇಂದ್ರ ಹೆಗ್ಡೆ ಅವರು ಮಾಡಿಸಿದ್ದು ಅಂತ ಆಗ್ಬಾರ್ದು. ಅವರು ನೇರವಾಗಿ ಕಂಪ್ಲೇಂಟ್ ಕೊಟ್ರಲ್ಲ, ಎಳಚಿತ್ತಾಯರು ಕಂಪ್ಲೇಂಟ್ ಕೊಟ್ರಲ್ಲ, ಅದಕ್ಕೆ ಅವ್ರು ಮಾಡಬಾರ್ದು, ಬೇರೆ ಕಡೆಯಲ್ಲಿ ಗಲಾಟೆ ಆಗುವಾಗ ಈ ಮನುಷ್ಯನನ್ನು ತೆಗಿಸ್ಬೇಕು ಅಂತ ಅವರು ಈ ರೀತಿಯಲ್ಲಿ ಕೊಯ್ಯೂರಿನಲ್ಲಿ ಗಲಾಟೆ ಆದ 73ರಲ್ಲಿ. ಈ ರೀತಿಯ ಬೆಳವಣಿಗೆ ಆದಾಗ
ನಮಗೆ ತೊಂದರೆ ಆಗ್ತಾ ಇದ್ದದ್ದು ಸುಳ್ಯ ತಾಲೂಕಿನಲ್ಲಿ ಬಲಿಷ್ಠ ಸಂಘಟನೆ ಇತ್ತು ರೈತರದ್ದು, ಬೆಳ್ತಂಗಡಿ ತಾಲೂಕಿನಲ್ಲಿ ಬಲಿಷ್ಠ ಸಂಘಟನೆ ಇತ್ತು. ಇಂತಹ ಸಂದರ್ಭದಲ್ಲಿ ಎಲ್ಲ ಪುತ್ತೂರು ತಾಲೂಕಿಂದ ಜನರನ್ನು ಕರ್ಕೊಂಡು ಬಂದು ಬೆಳ್ತಂಗಡಿ ತಾಲೂಕಿನ ರೈತರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಭೂಮಾಲಕರ ಪರವಾಗಿ ಬರುವಂಥ ಗೂಂಡಾ ಪಡೆಗಳು ಬೆಳವಣಿಗೆ ಆಗುವ ಸ್ಥಿತಿ ಬಂದಾಗ ನಾವು ಈ ಎರಡೂ ತಾಲೂಕಿಗೆ ಯಾರು ಎಲ್ಲಿಂದ ಗೂಂಡಾಗಳಾಗಿ ಬರ್ತಾರೆ ಆ ಸೆಂಟರ್ನಲ್ಲೇ ನಮ್ಮ ಸಂಘಟನೆ ಮಾಡಬೇಕು ಅಂತ ನಾನು ಪುತ್ತೂರು ತಾಲೂಕಿನ ಸಂಘಟಕನಾಗಿ 72ರಿಂದ 77 ಎಮರ್ಜೆನ್ಸಿ ಹೋಗೋವರೆಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ಪುತ್ತೂರು ತಾಲೂಕಿನಲ್ಲಿ ಹಲವಾರು ಕಡೆ ಸಂಘಟನೆ ಬಂತು. ಪುತ್ತೂರು ತಾಲೂಕಿಂದ ಈ ರೀತಿ ಬೇರೆ ಕಡೆಗೆ ಅಟ್ಯಾಕ್ ಮಾಡುವಂಥ ನಿಂತಿತು. ಭೂ ಸುಧಾರಣಾ ಕಾಯ್ದೆ ಬಂತು, ಡಿಕ್ಲರೇಷನ್, ಜಡ್ಜ್ಮೆಂಟ್ ಇದೆಲ್ಲ ಆದಾಗ ಭೂ ಸಂಬಂಧಗಳೇ ಬದಲಾವಣೆ ಆಯಿತು. ಓಕೆ. ಆ ನಂತರ 77, 80ರ ನಂತರ 78ರ ನಂತರ ನಾನು ಬೆಳ್ತಂಗಡಿ ತಾಲೂಕಿನ 77ರ ನಂತರವೇ ತುರ್ತು ಪರಿಸ್ಥಿತಿಯ ನಂತರವೇ ನಾನು ಬೆಳ್ತಂಗಡಿ ತಾಲೂಕಿನ ಕಮ್ಯುನಿಸ್ಟ್ ಪಾರ್ಟಿಯ ಜವಾಬ್ದಾರಿ ತೆಕ್ಕೊಂಡು ಕೆಲಸ ಮಾಡಿದ್ದು. ಓಕೆ ಓಕೆ. ತುರ್ತು ಪರಿಸ್ಥಿತಿ ಹೋದ ನಂತರ ಆವಾಗ ನಿಮಗೆ ಗೊತ್ತಿರ್ಬೋದು, ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು, ಆಮೇಲೆ ಗ್ರಾಮ ಪಂಚಾಯತ್ ಅಲ್ಲ, ಗ್ರಾಮ ಅಬ್ದುಲ್ ನಜೀರ್ ಸಾಬ್ರು ಪಂಚಾಯತ್ ರಾಜಿನ ಬಗ್ಗೆ ಬಹಳ ಒಳ್ಳೆ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಒಂದು ಇದು ತಂದರು. ಆ ಸಂದರ್ಭದಲ್ಲಿ ನಾವು ಕೆಲವು ಪಂಚಾಯತ್ಗಳಿಗೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿದೆವು. ಧರ್ಮಸ್ಥಳದಲ್ಲಿ ಸ್ಪರ್ಧೆ ಮಾಡಿದೆವು, ಆಮೇಲೆ ಅರಸಿನಮೊಕ್ಕೆ ಪಂಚಾಯತ್ನಲ್ಲಿ ಸ್ಪರ್ಧೆ ಮಾಡಿದೆವು, ಕಳೆಂಜ ಪಂಚಾಯತ್ನಲ್ಲಿ ಸ್ಪರ್ಧೆ ಮಾಡಿದೆವು, ಬಂದರ್ ಪಂಚಾಯತ್ನಲ್ಲಿ ಸ್ಪರ್ಧೆ ಮಾಡಿದೆವು. ಈ ಎಲ್ಲ ಪಂಚಾಯತ್ಗಳಲ್ಲಿ ಸ್ಪರ್ಧೆ ಮಾಡಿ ಒಳ್ಳೆ ಓಟ್ ತೆಗೆದಿದ್ದೇವೆ ನಾವು. ಅರಸಿನಮೊಕ್ಕೆ ಪಂಚಾಯತ್ನಲ್ಲಂತೂ 2 ಸದಸ್ಯರು ನಮ್ಮ ಪಕ್ಷದವರೇ ಗೆದ್ದಿದ್ರು. ಈ 2 ಸದಸ್ಯರ ಮುಖಾಂತರ ಪಂಚಾಯತ್ ಅಲ್ಲಿ ಜನತಾದಳದ ನೇತೃತ್ವದಲ್ಲಿ ಬರುವ ರೀತಿ ಆಗುವುದಕ್ಕೆ ಕೂಡ ನಾವು ಕಾರಣಕರ್ತರಾಗಿದ್ದೇವೆ. ಇಂಥ ರೀತಿಯ ಬೆಳವಣಿಗೆ ಆಗ್ತಾ ಇರುವ ಸಂದರ್ಭದಲ್ಲಿ ಈ ಅರಸಿನಮೊಕ್ಕೆ ಪಂಚಾಯತ್, ಧರ್ಮಸ್ಥಳ ಗ್ರಾಮ ಪಂಚಾಯತ್, ಮಂಡಲ ಪಂಚಾಯತ್ ಅಂತ ಇತ್ತು. ಅದು ಒಂದೇ ಗ್ರಾಮ ಅಲ್ಲ, 3-4 ಗ್ರಾಮಗಳೆಲ್ಲ ಒಟ್ಟಾಗಿ. ಆದರೆ ಧರ್ಮಸ್ಥಳ ಒಂದೇ ಗ್ರಾಮವಾಗಿತ್ತು, ಜನಸಂಖ್ಯೆ ಜಾಸ್ತಿ ಇತ್ತು. ಈ ಒಂದು ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಜಿಲ್ಲಾ ಪಂಚಾಯತಿಗೆ ನಾವು ಕಂಟೆಸ್ಟ್ ಮಾಡಿದ್ದೇವೆ. ಧರ್ಮಸ್ಥಳ ಜಿಲ್ಲಾ ಪಂಚಾಯತಿಗೆ ನಾವು ಕಂಟೆಸ್ಟ್ ಮಾಡಿದಾಗ ನಮಗೆ ಇಡೀ ಜಿಲ್ಲಾ ಪಂಚಾಯತ್ನ ಕ್ಷೇತ್ರದ 10-11 ಗ್ರಾಮಗಳಲ್ಲಿ ಹೈಯೆಸ್ಟ್ ಓಟು ಧರ್ಮಸ್ಥಳದಲ್ಲಿ ಇತ್ತು. ನಮ್ಮ ಸಂಘಟನೆ ಅಷ್ಟು ಬಲಿಷ್ಠವಾಗಿ ಇತ್ತು. ಸರ್ಕಾರಿ ಬಂಜರು ಭೂಮಿಯಲ್ಲಿ ಕೂತವರನ್ನು ನಾವು ಒಟ್ಟು ಮಾಡಿ, ನಿಮಗೆ ಗೊತ್ತಿರ್ಬೋದು ಅಕ್ರಮ ಸಕ್ರಮ ಅಂತ. ಈ ಅಕ್ರಮ ಸಕ್ರಮದ ಕನ್ಸೆಪ್ಟನ್ನೇ ಆರಂಭ ಮಾಡಿದ್ದು ನಾವು. ಸರ್ಕಾರಿ ಬಂಜರು ಭೂಮಿಯಲ್ಲಿ ಯಾರೆಲ್ಲ ಕೂತು ಕೃಷಿ ಮಾಡಿದ್ದಾರೋ ಅವರು ದೇಶದ ಉತ್ಪನ್ನಕ್ಕೆ ಕೊಡುಗೆ ಕೊಡುವವರು, ಅವರ ಮೇಲೆ ದಂಡನೆ ಹಾಕಬಾರ್ದು, ಅವರು ಭೂರಹಿತರು, ಅವರಿಗೆ ಆ ಭೂಮಿಯನ್ನು ಕೊಡಬೇಕು, ಇದರಿಂದ ದೇಶಕ್ಕೆ ತುಂಬ ಲಾಭ ಆಗ್ತದೆ, ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಇದನ್ನು ಗಮನಕ್ಕೆ, ಬಂಗಾರಪ್ಪನವರ ಗಮನಕ್ಕೆ ತಂದದ್ದು ನಾವು. ಆ ರೀತಿ ಅಕ್ರಮ ಸಕ್ರಮದ ಕಾಯ್ದೆ ಜಾರಿಯಾದದ್ದು. ಆವಾಗ ನಾವು ಬೆಳ್ತಂಗಡಿ ತಾಲೂಕು ಮತ್ತು ಪುತ್ತೂರು ತಾಲೂಕಿನಲ್ಲಿ ಸುಮಾರು 10-15 ಸಾವಿರ ಜನ ಸರ್ಕಾರಿ ಬಂಜರು ಭೂಮಿಯಲ್ಲಿ ಕೂತವರ ಅಕ್ರಮ ಸಕ್ರಮದ, ಅವರು ಕೃಷಿ ಮಾಡಿದ ಜಾಗದ ವಿಸ್ತೀರ್ಣ, ಅವರ ಹೆಸರು, ಅವರ ಗ್ರಾಮ, ಅದರ ಸರ್ವೆ ನಂಬರು, ಅವರಿಗೆ ಹಾಕಿದ ದಂಡನೆ ಸರ್ಕಾರ ಎಷ್ಟು 100-200ರಲ್ಲೆಲ್ಲ ಸಾವಿರಾರು ರೂಪಾಯಿಗಳ ದಂಡನೆಯನ್ನು ಹಾಕಿದ್ದನ್ನು, ಹೌದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಲೆಕ್ಷನ್ ಮಾಡ್ತಾ ಇದ್ದದ್ದನ್ನು, ಈ ರೀತಿ ದಂಡನೆ, ಗೇಣಿಗಿಂತ ಹೆಚ್ಚಿನ ದಂಡನೆ ನೀವು ವಸೂಲು ಮಾಡ್ತಾ ಇದ್ದೀರಿ, ಅದರ ಬದಲಿಗೆ ಆ ಭೂಮಿಯನ್ನು ಅವರಿಗೆ ಕೊಡಿ ಅಂತ ಸರ್ಕಾರಕ್ಕೆ ಗಮನಕ್ಕೆ ತಂದದ್ದು ನಾವು. ಯಾವ ರೀತಿ ಭೂ ಸುಧಾರಣಾ ಕಾನೂನು ಬರಬೇಕು ಅಂತ ನಾವು ಜಾಥಾ ಹೋಗಿದ್ದೆವೋ ಅದೇ ರೀತಿ ಈ ಅಕ್ರಮ ಸಕ್ರಮವನ್ನು ಜಾರಿಗೊಳಿಸಿ, ಸಕ್ರಮೀಕರಿಸಿ ಅವರಿಗೆ ಆ ಭೂಮಿಯನ್ನು ಕೊಡಿ, ದೇಶದ ಉತ್ಪತ್ತಿ ಜಾಸ್ತಿ ಆಗ್ತದೆ, ಅದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಹೊರತು ಅವರು ಅಪರಾಧಿಗಳಲ್ಲ ಅನ್ನುವಂಥದ್ದನ್ನು ಸರ್ಕಾರದ ಗಮನಕ್ಕೆ ತಂದದ್ದು. ಅದಕ್ಕಾಗಿಯೂ ನಾವು ಜಾಥಾ ಹೋಗಿದ್ದೇವೆ ಬೆಂಗಳೂರಿನವರೆಗೆ. ಈ ರೀತಿ ಆ ಅಕ್ರಮ ಸಕ್ರಮದ ಚಳವಳಿಯಿಂದಾಗಿ ನಮಗೆ ಪುದುವೆಟ್ಟು, ಕಳೆಂಜ, ಧರ್ಮಸ್ಥಳ, ಅರಸಿನಮೊಕ್ಕೆ, ಕೊಕ್ಕಡ ಈ ಭಾಗಗಳಲ್ಲೆಲ್ಲ ಇದು ಬಂತು. ಅದರಿಂದಾಗಿ ನಾವು ಜಿಲ್ಲಾ ಪಂಚಾಯತಿಗೆ ಕಂಟೆಸ್ಟ್ ಮಾಡಿದ್ವಿ. 2ನೇ ಸ್ಥಾನ ನಾವು ಬಂದೆವು ಕಾಂಗ್ರೆಸ್ನಿಂದ. ನೆಕ್ಸ್ಟ್ ಹೈಯೆಸ್ಟ್ ವೋಟ್ ನಮಗೆ ಸಿಕ್ಕಿತು. ಬೇರೆಲ್ಲ ಕಡೆಯಲ್ಲಿ ಜನತಾ ಪಕ್ಷಕ್ಕೆ ಬಂದರು, ಅಲ್ಲಿ ಹೈಯೆಸ್ಟ್ ನಮಗೆ ಬಂತು. ಈ ಬೆಳವಣಿಗೆ ಆಧಾರದಲ್ಲಿ ಅದರಲ್ಲಿಯೂ ನಮಗೆ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಂತ ಹೆಚ್ಚು ಓಟು ಬಂದಿತ್ತು. ಅಲ್ಲಿ 6 ಪಂಚಾಯತ್ ಸ್ಥಾನಗಳಿಗೆ ಕಂಟೆಸ್ಟ್ ಮಾಡಿ 1ಅನ್ನು ವಿಡ್ರಾ ಮಾಡಿ 5ಅನ್ನು ನಾವು ಫೈಟ್ ಮಾಡಿದ್ದೇವೆ. ಈ 5ಅನ್ನು ಫೈಟ್ ಮಾಡಿದಾಗ ನಾವು 7ರಿಂದ 35 ಓಟುಗಳ ಅಂತರದಲ್ಲಿ ಈ 5 ಸೀಟು ನಾವು ಸೋತದ್ದು. ಅಲ್ಲಿ ಧರ್ಮಸ್ಥಳದಲ್ಲಿ ಆ ಹಿಂದಿನ ನನಗೆ ಅದು ವಿಷಯವೇ ಗೊತ್ತಿಲ್ಲ.
ಧರ್ಮಸ್ಥಳದಲ್ಲಿ ಪಂಚಾಯತ್ ಚುನಾವಣೆಗೆ ಯಾರೇ ಒಬ್ಬ ನಿಲ್ಲುದಿದ್ರು ವೀರೇಂದ್ರ ಹೆಗ್ಡೆ ಅವರ ಅಥವಾ ಹೆಗ್ಗಡೆ ಕುಟುಂಬದ ಆಶೀರ್ವಾದ ಪಡ್ಕೊಂಡು ಅವರು ಕೊಟ್ಟಂಥ ಏನಾದರೂ ಭಿಕ್ಷೆಯ ಹಣವನ್ನು ತೆಕ್ಕೊಂಡು ನಿಲ್ಲಬೇಕು. ಅವರು ಹೇಳಿದವರೇ ನಿಲ್ಲಬೇಕು. ನೀನು ನಿಲ್ಬೇಡ, ನಿನ್ನ ನೆಕ್ಸ್ಟ್ ಟೈಮ್ ನೋಡು ಅಂತ ಅವ್ರು ಹೇಳಿದರೆ ನಿಲ್ಬಾರ್ದು. ಈ ರೀತಿಯ ಪರಿಸ್ಥಿತಿ ಇತ್ತು. ನಾವು ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯಿಂದಲೇ ನಿಲ್ಲಿಸಿದ್ದು. ಓಕೆ, ಯಾವ ಪಕ್ಷದವರು ನಿಲ್ಲುದಿದ್ರು ಹಾಗೆ ನಿಲ್ಲಬೇಕು ಅನ್ನುವ ಒಂದು ಅಲಿಖಿತ ಸಂಪ್ರದಾಯ ಅಲ್ಲಿದೆ ಅಂತೆ. ಯಾರಿಗೊತ್ತು? ನನಗೇನು ಐ ವಾಸ್ ಟೋಟಲಿ ಇನ್ನೆವರ್ ಅಬೌಟ್ ಇಟ್. ನನಗೆ ಆ ಸಂಗತಿಯೇ ಗೊತ್ತಿರಲಿಲ್ಲ. ನಮಗೆ ಅವರಿಗೆ ಯಾವ ವೈರತ್ವವೂ ಇರಲಿಲ್ಲ. ಬಹುಶಃ ಅಳಚಿತಾಯರ ಕಾಲದಲ್ಲಿ ಆ ಘಟನೆ ಆದ ನಂತರ ನಾವು ಅವರ ವಿರುದ್ಧ ನೇರವಾಗಿ ಯಾವುದೇ ಫೈಟ್ ಮಾಡಿಲ್ಲ. ಧರ್ಮಸ್ಥಳದಲ್ಲಿ ಅಕ್ರಮ ಸಕ್ರಮ ಸರ್ಕಾರಿ ಭೂಮಿಯಲ್ಲಿ ಇದು ಮಾಡಿದ್ದೇ ಹೊರತು ಅವರ ವಿರುದ್ಧ ಯಾವ ಇದು ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿ ಬೆಳೆದಂಥ ಈ ಪಂಚಾಯತ್ ಚುನಾವಣೆ, ದೇವಾನಂದರು ಅದರ ಲೀಡರ್, ಅವರು ಅಲ್ಲಿಯ ಗ್ರಾಮ ಪಂಚಾಯತ್ನ ನಮ್ಮ ಸಂಘಟನೆಯ ಅಧ್ಯಕ್ಷರು. ಪಂಚಾಯತ್ ಇಲೆಕ್ಷನ್ ಅಕ್ಟೋಬರ್ ನವೆಂಬರ್ನಲ್ಲಿ ಮುಗಿದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಏಪ್ರಿಲ್ ಮೇಯಲ್ಲಿ ಮುಗಿದಿತ್ತು. ಅಕ್ಟೋಬರ್ ನವೆಂಬರ್ನಲ್ಲಿ ಪಂಚಾಯತ್ ಇಲೆಕ್ಷನ್ ಮುಗಿದಿತ್ತು. ಡಿಸೆಂಬರ್ 22ನೇ ತಾರೀಕಿಗೆ ಇವರ ಮಗಳ ಕಿಡ್ನ್ಯಾಪ್. ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿನಿಂದ ಬಂದು ಪದ್ಮಲತಾ ಇಳಿದಿದ್ದಾಳೆ. ಈ ಎಲೆಕ್ಷನ್ ವಿಚಾರದಲ್ಲಿ ಕಿಡ್ನಾಪ್ ಆಗಿರುವಂತದ್ದು ಸರ್, ಅದು ಬೇರೆ ಯಾವ ಕಾರಣ ಉಂಟು? ದೇವಾನಂದರವರು ನೋಡಿ, ಧರ್ಮಸ್ಥಳ ಈ ಪಂಚಾಯತ್ ಚುನಾವಣೆಗೆ ದೇವಾನಂದರವರು ಇವರ ಹತ್ರ ಪರ್ಮಿಷನ್ ನೋಡಿ, ಯಾರು ನಮ್ಮ 6 ಜನ ಕಂಟೆಸ್ಟ್ ಮಾಡಿದವರು ಯಾರು ಅವರ ಪರ್ಮಿಷನ್ ಕೇಳಲಿಲ್ಲ. ಕೇಳಬೇಕು ಅನ್ನುವಂತ ನೋಡಿ, ಬಂದಿದ್ದ ಈ ವಿಚಾರಕ್ಕೆ ಸಂಬಂಧಪಟ್ಟು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯ ನೌಕರರಾದಂಥ ಗುಣಪಾಲ ಆರಿಗ, ರಾಮಕೃಷ್ಣ ಉಡುಪ, ಆಮೇಲೆ ನಾರಾಯಣ ಉರಿತಾಯ, ಶ್ರೀಧರ ಶೆಟ್ಟಿ, 5 ಜನ ಮತ್ತು ಒಬ್ಬರು ಇದ್ದರು. 5 ಜನ ನಮ್ಮ ಮನೆಗೆ ಬಂದು, ಬೆಳ್ತಂಗಡಿಯಲ್ಲಿ ನಮ್ಮ ಮನೆಗೆ ಬಂದು, ನೀವು ಈ ಸಲ ಕಂಟೆಸ್ಟ್ ಮಾಡಬಾರ್ದು, ಧರ್ಮಸ್ಥಳದಲ್ಲಿ ಇಂಥ ಸಂಪ್ರದಾಯ ಇದೆ. ಹೌದಾ, ನನಗೆ ಗೊತ್ತಿಲ್ಲ ಅದು ಅಂತ ಹೇಳಿದೆ. ನನಗೆ ಆ ಸಂಪ್ರದಾಯ ಅಂತ ಹೇಳುವಂಥದ್ದು ಆಗಲೇ ಗೊತ್ತಾದದ್ದು, ನನಗೆ ಗೊತ್ತಿಲ್ಲ. ನಾವು ಅದನ್ನು ಗೊತ್ತಿಲ್ಲ, ನಾವು ಸ್ಪರ್ಧೆ ಮಾಡಿದ್ದೇವೆ. ಮಾಡಿ ಇನ್ನೂ ಸ್ಪರ್ಧೆ ಮಾಡ್ತೇವೆ ಅಂತ ಹೋಗಿ ಕೇಳಲಿಕ್ಕಾಗ್ತದ? ಆಗುದಿಲ್ಲ. ಆದ ಕಾರಣ ಆ ವಿಚಾರದ ಬಗ್ಗೆ ಇನ್ನೊಂದು ಚುನಾವಣೆಗೆ ಆಗುವಾಗ ನೋಡುವ. ಈಗ ನೀವು ಆ ವಿಚಾರವನ್ನು ನಮ್ಮ ಹತ್ರ ಹೇಳಬಾರ್ದು. ಒಂದಿಷ್ಟು ನೋಟಿನ ಕಟ್ಟನ್ನು ತೆಕ್ಕೊಂಡು ಬಂದು ಹೀಗೆ ಬನ್ನಿ ಅನ್ನೋ ಒಳಗೆ ನನ್ನ ಅಂಗಿಯ ಒಳಗೆ ಹಾಕಿದ್ದಾರೆ. ನಾನು ಅದನ್ನು ಹೀಗೆ ತೆಗೆದು ಅಲ್ಲೇ ಬಿಟ್ಟಿದ್ದೇನೆ. ಇಂಥ ರೀತಿಯಲ್ಲಿ ಅವರು ನನ್ನನ್ನು ಒತ್ತಡಕ್ಕೆ ಗುರಿಪಡಿಸುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ನಾವು ನೋಡಿ, ಇದು ಟೋಟಲಿ ನಿಮಗೆ ಸಂಬಂಧಪಟ್ಟ ವಿಷಯವೇ ಅಲ್ಲ. ಇದು ಟೋಟಲಿ ಪ್ರಜಾಪ್ರಭುತ್ವ, ಜನರ ಹಕ್ಕಿನ ವಿಷಯ. ಇದರಲ್ಲಿ ನನಗೂ ನಿಮಗೂ ಯಾವುದೇ ವ್ಯವಹಾರ ಇಲ್ಲ, ಸಂಬಂಧ ಇಲ್ಲ. ನೀವು ಅದಕ್ಕೆ ತಲೆ ಹಾಕಬಾರ್ದು, ನಾನು ಅದಕ್ಕೆ ತಲೆ ಹಾಕುವುದಿಲ್ಲ. ಮತ್ತು ನಾನು SDM ಕಾಲೇಜ್ನಲ್ಲಿ ಕಲ್ತವ. ನನಗೆ ಧರ್ಮಸ್ಥಳ ಸಂಸ್ಥೆಗಳ ಬಗ್ಗೆ ಗೌರವ ಇದೆ. ನಾನು ಯಾವ ತಂಟ ತಕರಾರಿಗೂ ನಿಮ್ಮ ಇದಕ್ಕೆ ಬರಲಿಲ್ಲ. ಅಂತಹದ್ದು ಬಂದರೆ ನಾನು ಮೊದಲು ಬಂದು ನಿಮ್ಮ ಹತ್ರವೇ ನೇರವಾಗಿ ಮಾತಾಡ್ತೇನೆ ಹೊರತು ನಾನು ಅದನ್ನು ಒಂದು ಪ್ರಶ್ನೆಯಾಗಿ, ಒಂದು ದೂರಾಗಿ, ಒಂದು ದೊಡ್ಡ ಗಲಾಟೆಯಾಗಿ ಅಂಥದ್ದನ್ನು ಮಾಡಲಿಕ್ಕೆ ನಾನು ಹೋಗುವುದಿಲ್ಲ. ಆದರೆ ನೀವು ಸಹ ಅದಕ್ಕೆ ಬದ್ಧರಾಗಿರಬೇಕು ಅಂತೇಳಿ ಅವ್ರ ಹತ್ರ ಹೇಳುವಾಗ ಇದೆಲ್ಲ ಅವರಿಗೆ ಹಿಡಿಸಲಿಲ್ಲ. ನೀವು ಬಹಳ ಆಪತ್ತನ್ನು ಎದುರಿಸುವುದಕ್ಕೆ ಆಹ್ವಾನಿಸ್ತಾ ಇದ್ದೀರಿ ಅನ್ನೋ ಅರ್ಥ ಬರುವ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದರು. ಅಂದರೆ ಇದರಲ್ಲಿ ಒಬ್ಬರು ರಾಮಕೃಷ್ಣ ಉಡುಪರು ಬ್ರಾಹ್ಮಣ ನಮ್ಮ ಮನೆಗೆ ಬಂದಾಗ ಅವರು ಬಾಕಿಯವರೆಲ್ಲ ಹೊರಗೆ ಚಾವಡಿಯಲ್ಲಿ ಕೂತರು. ಅವರು ಒಳಗಿನವರೆಗೆ ಬಂದು ನನ್ನ ಹತ್ರ ಅಂತರಂಗದಲ್ಲಿ ಮಾತನಾಡುವವರಾಗೆ ಬಹಳಷ್ಟು ಒತ್ತಡ ಹಾಕುವುದಕ್ಕೆ ಪ್ರಯತ್ನ ಮಾಡಿದರು. ನಾನು ಹೇಳಿದೆ, ನೋಡಿ, ಇದು ನನ್ನ ಮನೆಯ ಪ್ರಶ್ನೆ ಅಲ್ಲ, ಅದು ಸಾಮೂಹಿಕ ನಮ್ಮ ಕಮಿಟಿಯಲ್ಲಿ ಚರ್ಚೆ ಆಗಬೇಕಾದಂಥ ವಿಚಾರ. ಆ ರೀತಿ ಡಿಸ್ಕಷನ್ ಮಾಡಿದ್ರೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಅವರಿಗೆ ಮತ್ತೆ ನನ್ನನ್ನು ಏನೂ ಒತ್ತಡಕ್ಕೆ ಒಳಪಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಸೀದಾ ಎದ್ಕೊಂಡು ಹೋಗಿದ್ದಾರೆ. ಸೊ ಈ ಕಾರಣಕ್ಕೆ ಪದ್ಮಲತಾ ಕಿಡ್ನಾಪ್ ಆಗಿದೆ. ಈ ಕಾರಣಕ್ಕೆ ಪದ್ಮಲತಾ ಕಿಡ್ನಾಪ್ ಆದದ್ದು ಎಂಥದ್ದು ಅಂತ ಅದು ಅವರು ಹೇಳಬೇಕು. ನೋಡಿ, ಡಿಸೆಂಬರ್ 22ಕ್ಕೆ ಏನೋ ಅವಳನ್ನು ಕಿಡ್ನಾಪ್ ಮಾಡಿದ್ದು. ನನಗೆ ಸರಿ ನೆನಪಿಲ್ಲ, 22, 26 ಅಂತ. ಅಂದರೆ ಆದಿತ್ಯವಾರ ಉಜಿರೆ ಕಾಲೇಜಿನ ಸ್ಕೂಲ್ ಡೇ. ಇದು ಶನಿವಾರ, ಕಿಡ್ನಾಪ್ ಆದ ದಿವಸ ಶನಿವಾರ. ಈ ಶನಿವಾರ ದಿವಸ ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದಿದ್ದಾಳೆ ಅವಳು ಬಸ್ನಲ್ಲಿ, KSRTC ಬಸ್ನಲ್ಲಿ ಇಳಿದವಳನ್ನು ದೇವಾನಂದರ ತಂಗಿ ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದವರು ನೋಡು ಅಲ್ಲಿ ಕರೀತಾರೆ ನಿನ್ನನ್ನು.
ಪ್ರಿನ್ಸಿಪಾಲ್ರು ಅಂತ ತೋರಿಸಿದ್ದ. ಪ್ರಿನ್ಸಿಪಾಲ್ರು ಕರೆಯುವಾಗ ಒಬ್ಬ ವಿದ್ಯಾರ್ಥಿ ಹೋಗದೆ ಇರ್ಲಿಕ್ಕೆ ಆಗ್ತದ? ಹೌದು. ಇವಳು ಹೋಗಿದ್ದಾಳೆ. ಇದನ್ನು ಎಲ್ಲ ಧರ್ಮಸ್ಥಳ ಕಾಯಿರ್ತಕ್ಕ ಅಂದರೆ ಮಕ್ಕಳು ಬಸ್ಸಿನಿಂದ ಇಳಿದ ಕೂಡಲೇ ನೆಲ್ಲಿಯಾಡಿ ಸೈಡಿಗೆ ಹೋಗುವಂಥ ಬಸ್ ಇದ್ದರೆ ಅದರಲ್ಲಿ ಅಲ್ಲಿವರೆಗೆ ಹೋಗ್ತಾರೆ, ಕುದುರಾಯದವರೆಗೆ, ಅಥವಾ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿವರೆಗೆ ಹೋಗುವಲ್ಲಿವರೆಗೆ ಹೋಗ್ತಾರೆ. ಇಲ್ಲ ಅಂತಾದರೆ ಅಲ್ಲಿ ಬಾಡಿಗೆಯ ಜೀಪುಗಳು ಇರ್ತವೆ, ಆ ಜೀಪುಗಳ ಹತ್ರ ಹೋಗಿ ಅದರಲ್ಲಿ ಹತ್ತಿ ಹೋಗುವಂಥದ್ದು. ಮಕ್ಕಳಿಗೆ ಅರ್ಧ ರೇಟ್ನಲ್ಲಿ ಅವ್ರು ಕನ್ಸೆಷನ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಈ ಒಂದು ಪರಿಸ್ಥಿತಿ ಇದನ್ನು ನೋಡಿ ಅವಳು ಅಲ್ಲಿಗೆ ಹೋದದ್ದನ್ನು ಎಲ್ಲ ಜೀಪಿನವರು, ಬಾಕಿ ಮಕ್ಕಳೆಲ್ಲ ಬಂದರು, ಅವರು ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು, ಇವಳು ಸಹ ಬರ್ತಾಳ ಅಂತ. ಇಲ್ಲ, ಅವ್ರು ಕಾರ್ನಲ್ಲಿ ಅವಳನ್ನು ಕರ್ಕೊಂಡು ಹೋದ್ರು. ಆಮೇಲೆ ಇವರು ಅವಳು ಬರೋದಿಲ್ಲ ಅಂತ ಜೀಪ್ನಲ್ಲಿ ಹೊರಟರು. ಇಷ್ಟನ್ನು ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ಜೀಪಿನವರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಸಾಕ್ಷಿ ಇತ್ತು. ಹೌದು. ಇದೇ ವಿಚಾರವನ್ನು ಹಿಡ್ಕೊಂಡು ನಾವು ಕಂಪ್ಲೇಂಟ್ ಕೊಟ್ಟದ್ದು ಕೂಡ. ನೀವೇ ಕೊಟ್ಟದ್ದು ಅಂತ ಹೇಳಿ ನಾನು ನನ್ನ ಕೈಯಾಡೆ ದೇವಾನಂದರ ಹೆಸರಿನಲ್ಲಿ ಕಂಪ್ಲೇಂಟ್ ಬರೆದು ಕೊಟ್ಟದ್ದು. ಹುಡುಗಿಯ ಅಪ್ಪ ಕಂಪ್ಲೇಂಟ್ ಕೊಟ್ಟವರು, ಬರೆದವ ನಾನು. ಇಷ್ಟಾದರೂ ಅವರು ಕಂಪ್ಲೇಂಟ್ 2-3 ದಿವಸ ರಿಜಿಸ್ಟರ್ ಮಾಡಲಿಲ್ಲ. ರಿಜಿಸ್ಟರ್ ಮಾಡದೆ ಹೋಗುದಿಲ್ಲ ಅಂತ ಹೇಳುವ ರೀತಿಯಲ್ಲಿ ಸ್ಟೇಷನ್ನಲ್ಲಿ ನಾವು ಯಾಕೆ ಅಂತ ಇಲ್ವಾ ಸರ್? ಯಾಕೆ ನೋಡುವ ಬರ್ಬೋದು, ಹಾಗೆ ಹೀಗೆ ಬರ್ಬೋದು ಅಂತಾದ್ರೆ ಅವರನ್ನು ಕರ್ಕೊಂಡು ಹೋದವ್ರನ್ನ ಎದುರು ತಂದು ಒಂದು ತನಿಖೆ ಮಾಡಿ, ಇಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅನ್ನುವಂತ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾರು ನಾನು ಹೇಳಿದ್ದೇನಲ್ಲ. ಹೌದು, ನೋಡಿದವರು ಇದ್ದಾರೆ. ಹೌದು, ಕೊಂಡೋಗಿದ್ದಾರೆ. ಹೌದು ಹೌದು. ಸೊ ಅವರನ್ನು ಕೂರಿಸಬೇಕು. ಅದಕ್ಕಾಗಿ ಅವರು FIR ಮಾಡಬೇಕಾಯ್ತು. FIR ಮಾಡಿದ್ದು ಮಾತ್ರವೇ ಅಲ್ಲ, ಆವಾಗ ರಾಚಯ್ಯ ಹೋಮ್ ಮಿನಿಸ್ಟರ್ ಆಗಿದ್ದರು. ಮಗು ತೀರಿ ಹೋಗಿ ಹೆಣ ಸಿಕ್ಕಿದ ನಂತರ ಸರಿಯಾಗಿ ತನಿಖೆ ಮಾಡಿಸ್ತೇನೆ ಅಂತ ಹೋಮ್ ಮಿನಿಸ್ಟರ್ ರಾಚಯ್ಯ ಕೂಡ ಈಗಿನ ಮೊನ್ನೆ ಅಶೋಕ್ ಮಾಡಿದ ಹಾಗಲ್ಲ. ಸೌಜನ್ಯ ಕೇಸ್ನಲ್ಲಿ ಅಶೋಕ್ ಬಂದು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಗೆಸ್ಟ್ ಹೌಸನ್ನು ವಿಸಿಟ್ ಮಾಡಿ ಹೋದ ಹಾಗಲ್ಲ. ರಾಚಯ್ಯ ಬಂದು ಪದ್ಮಲತಾನ ತಂದೆಯ ಮನೆಗೆ ಬಂದು ವಿಸಿಟ್ ಮಾಡಿ ನಿಮಗೆ ನ್ಯಾಯ ಕೊಡಿಸುವುದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಆಗ ರಾಜ್ಯಕ್ಕೆ ಪ್ರೆಷರ್ ಇರಲಿಲ್ವಾ? ಎಲ್ಲ ಇತ್ತು, ಆದ್ರೂ ಬಂದಿದ್ದಾರೆ ಅವರು. ಜನರು ಪ್ರಶ್ನೆ ಮಾಡುವಂತದ್ದು ಅಷ್ಟು ಮಾತ್ರ ಅಲ್ಲ, ಈಗಿನ ಹಾಗೆಲ್ಲ. ಆವಾಗ CPIMಗೆ ನಮ್ಮ ಪಕ್ಷಕ್ಕೆ 2 ಜನ ಶಾಸಕರಿದ್ರು. ಅಪ್ಪಸ್ವಾಮಿ ರೆಡ್ಡಿ ಅಂತೇಳಿ ಮುಳುಬಾಗಿಲಿನಿಂದ, ಬಾಗೇಪಳ್ಳಿಯಿಂದ, ಮುಳುಬಾಗಿಲಿನಿಂದ ವೆಂಕಟರಾಮಯ್ಯ ಅಂತ 2 ಜನ MLAಗಳಿದ್ರು. ವೆಂಕಟರಾಮಯ್ಯ ನಮ್ಮ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿದ್ದರು. ನಾನು ಕರ್ನಾಟಕ ಪ್ರಾಂತ ರೈತ ಸಂಘದ ಒಬ್ಬ ಪದಾಧಿಕಾರಿಯಾಗಿದ್ದೆ. ಆದ ಕಾರಣ ಅವರಲ್ಲಿ ಹೇಳಿದಾಗ ಅವರು ಇದರೆಲ್ಲ ವಿಚಾರಗಳನ್ನು FIRನ ಕಾಪಿಯನ್ನು ತಿಳ್ಕೊಂಡು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇದೇ ಸುರೇಂದ್ರ ಕುಮಾರ್ ವೆಂಕಟರಾಮಯ್ಯನ ರೂಮಿಗೆ ಹೋಗಿ ನೀವು ಇದನ್ನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿಕ್ಕೆ ಹೋಗಿದ್ದಾರೆ. ನಾನು ಯಾವ ಪ್ರಶ್ನೆ ಎಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ನಿಮ್ಮ ಹತ್ರ ಕೇಳಿ ಕಲಿಬೇಕಾಗಿಲ್ಲ, ಗೆಟ್ ಔಟ್ ಅಂತ ಹೇಳಿದ್ದಾರೆ. ಬಾಯಿ ಮುಚ್ಚಿಕೊಂಡು ಅಲ್ಲಿಂದ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಸರ್ ಅದಕ್ಕೆ ಅವರು ಉತ್ತರ, ಆ ಪ್ರಶ್ನೆಗೆ ಯಾಕೆ ಪ್ರಶ್ನೆ ಮಾಡಬಾರ್ದು ವೆಂಕಟರಾಮಯ್ಯನವರು ಅಂತ ಅವರನ್ನ ಕೇಳಿದ್ರು ಅನ್ನುವಂಥದ್ದನ್ನು ಸುರೇಂದ್ರ ಕುಮಾರ್ ಉತ್ತರ ಕೊಡಬೇಕು. ಹೌದು, ಯಾರೇ ಕಾರಣ ಆದ್ರೂ ನ್ಯಾಯ ಸಿಗ್ಬೇಕು ತೋಳು ಬರಬೇಕು ಅನ್ನುವಂಥ ವಿಚಾರದಲ್ಲಿ ಪ್ರಶ್ನೆ ಎತ್ತುವಂಥದ್ದು. ಮಾಡಬಾರ್ದು ಅಂತ ಹೇಳಿದ್ರೆ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕು. ಯಾಕೆ, ಏನಾಯ್ತು, ಎಲ್ಲಿವರೆಗೆ ಮುಟ್ಟಿತು ತನಿಖೆ ಅಂತ ಹೇಳಿದಾಗ ಆ ರೀತಿ ಅವರು ಪ್ರಶ್ನೆ ಮಾಡಿದ ನಂತರ ಅದನ್ನು CODಗೆ ಕೊಟ್ಟದ್ದು. ಇಂಥ ರೀತಿಯಲ್ಲಿ ಇದರ ಬಗ್ಗೆ ನಾವು ನೆಕ್ಸ್ಟ್ ಇಯರ್ ಆಮೇಲೆ 48 ದಿನಗಳ ಕಾಲ ನಂತರ ಸಿಕ್ಕಿದ್ದವಳು. 48 ಅಲ್ಲ, 56 ದಿನ ಆಗಿದೆ ನೋಡಿ. ಡಿಸೆಂಬರ್ 22-26 ಸರಿ ನೆನಪಿಲ್ಲ ನನಗೆ. 56 ದಿನಗಳಲ್ಲಿ ಏನು ತನಿಖೆ ಆಗಿಲ್ವಾ ಸರ್? ಎಲ್ಲಿದ್ದಾಳೆ, ಹೇಗೆ ಅಂತ ಯಾವ ತನಿಖೆಯನ್ನು ಪೊಲೀಸರು ಮಾಡಿಲ್ಲ. ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಏನು ಮಾಡ್ತೇವೆ ಅಂತ ಹೀಗೆ ಉತ್ತರ ಕೊಡ್ತಾರೆ. ದೇವಾನಂದರ್ ಅವರು ಏನಾದ್ರು ಮುಂದೆ ನಾವು ನಮ್ಮ ಸರ್ಕಲ್ನೆಲ್ಲ ಹುಡುಕಾಡಿದೆವು. ಎಲ್ಲಿವರೆಗೆ ಅಂದರೆ, ನಾನು ಧರ್ಮಸ್ಥಳಕ್ಕೆ ಹೋಗಿ ನಮ್ಮ ಕಮಿಟಿಯನ್ನು ಸೇರಲಿಕ್ಕೆ ಹೇಳಿದರೆ ಧರ್ಮಸ್ಥಳದಲ್ಲಿ ಬಸ್ಸಿನಿಂದ ಇಳಿದು ನಮ್ಮ ಕಮಿಟಿ ಮೀಟಿಂಗಿಗೆ ಅವಾಗೆಲ್ಲ ನಡೆದೇ ಹೋಗಬೇಕಷ್ಟೇ. ಹೋಗುವಲ್ಲಿವರೆಗೆ ನಾವು ರಾಜಮಾರ್ಗದಲ್ಲಿ ರಸ್ತೆಯಲ್ಲಿ ಹೋಗುವಾಗಿಲ್ಲ, ನಮ್ಮನ್ನು ಬೆನ್ನಟ್ಟಿಕೊಂಡು ಜನ ಬರ್ತದೆ. ನಾನು ಆವಾಗ ಏನು ಮಾಡೋದು, ಈಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಉಂಟಲ್ಲ, ಆ ಪೊಲೀಸ್ ಸ್ಟೇಷನ್ ಹತ್ರ ಕೆಳಗೆ ಬೈಲಿಗೆ ಇಳಿದು ಆಚೆ ದಾಟಿ KSRTC ಡಿಪೋದ ಹತ್ರ ಮಾಡಿ ಆಚೆ ಪುನಃ ಬೈಲಿಗೆ ಇಳಿದು ಆ ರೀತಿ ಅಡ್ಡದಾರಿಯಲ್ಲಿ ಹೋಗ್ತಾ ಇದ್ದೆ. ಆದರೂ ಕೂಡ ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ 2-3 ಸಲ ಅಲ್ಲಿ ಪ್ರಿನ್ಸಿಪಲ್ ಹತ್ರ ಕೇಳೋಕೆ ಹೋಗಿಲ್ವ ಯಾರಾದ್ರು?
ಅಥವಾ ಧರ್ಮಸ್ಥಳ SDM ಕಾಲೇಜ್ನ ಮ್ಯಾನೇಜ್ಮೆಂಟ್ನವರಿಗೂ ಏನಾದರೂ ಪ್ರಶ್ನೆ ಮಾಡಲಿಲ್ವಾ ನೀವು? ನೋಡಿ, SDM ಕಾಲೇಜಿನ ಮ್ಯಾನೇಜ್ಮೆಂಟ್ ಹೇಗೆ ಅಂತ ಹೇಳಿದರೆ, ನಾನು ಮೊನ್ನೆ ಸಭೆಯಲ್ಲಿ ಒಂದು ಘಟನೆಯನ್ನು ಹೇಳಿದೆ. ನಾನು ಸೆಕೆಂಡ್ ಇಯರ್ BSc ಯಲ್ಲಿರುವಾಗ NCCಯಲ್ಲಿದ್ದೆ. ಆ NCCಯಲ್ಲಿರುವಂಥ ಒಬ್ಬ ಹುಡುಗನನ್ನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಒಂದು ಸ್ವಿಚ್ ಬೋರ್ಡನ್ನು ಮುಟ್ಟಿದ ಅಂತ ಹೇಳುವ ಕಾರಣಕ್ಕಾಗಿ ಈ ಬಿಲ್ಡಿಂಗಿನ ಸೂಪರ್ವೈಸರ್ ಆಗಿದ್ದ, ಕನ್ಸ್ಟ್ರಕ್ಷನ್ನ ಸೂಪರ್ವೈಸರ್ ಆಗಿದ್ದ ನಾರಾಯಣ ಕಾಮತ್ ತೆಗೆದು NCCಯ ಯೂನಿಫಾರ್ಮ್ಗಳನ್ನೆಲ್ಲ ತೆಗೆದಿಟ್ಟು ಅವನಿಗೆ ಚೆನ್ನಾಗಿ ಹೊಡೆದಿದ್ದಾನೆ. ಇದನ್ನು ಪ್ರತಿಭಟಿಸಿ ಇಡೀ NCC ನಾವು ಬಂದ್ ಮಾಡಿ, ಇದು ಬುಧವಾರದ NCCಯ ದಿವಸ ಅಂತ ಆದರೆ ಬುಧವಾರ ಮತ್ತು ಶನಿವಾರ ವಾರದಲ್ಲಿ 2 ದಿವಸ NCC ಕ್ಲಾಸ್. ಬುಧವಾರದ NCCಯಲ್ಲಿ ಈ ರೀತಿ ಆದರೆ ನಾವು ಶನಿವಾರದ ಕ್ಲಾಸಿಗೆ ಇದನ್ನು ತನಿಖೆ ಮಾಡದೇ ಇದ್ದರೆ ನಾವು ಕ್ಲಾಸ್ ಬಾಯ್ಕಾಟ್ ಮಾಡ್ತೇವೆ, ಕ್ಲಾಸ್ ಸೇರುವುದಿಲ್ಲ ಅಂತ NCCಯ ಕಾಯ್ ಕಮಾಂಡರ್ಸಿಗೆ ಬೆಂಗಳೂರಿಗೆ, ಅದರ ಹೆಡ್ ಕ್ವಾರ್ಟರ್ಸಿಗೆ ಬರೆದೆವು. ಬುಧವಾರ ಬರೆದ್ರೆ ಗುರುವಾರ ಶುಕ್ರವಾರವೇ ಬಂದು ತನಿಖೆಗೆ ಬಂದಿದ್ದಾರೆ. ಬಂದವರನ್ನೆಲ್ಲ ಬಾಯಿ ಮುಚ್ಚಿಸಿ ಕಳಿಸಿದ್ದಾರೆ. ನಮ್ಮ ಹತ್ರ ಯಾರ ಹತ್ರವೂ ಕಂಪ್ಲೇಂಟ್ ಬರೆದವ್ರ ಹತ್ರ ಒಂದು ಅಕ್ಷರ ಯಾರೂ ವಿಚಾರಿಸಲಿಲ್ಲ. ಶನಿವಾರ ದಿವಸ ನಾವು ಸಸ್ಪೆಂಡ್. ಕಂಪ್ಲೇಂಟ್ ಬರ್ದವ್ರೆ? ಹೌದು. ಇದು ರೀಸನ್ ಇಲ್ವಾ? ಅಶಿಸ್ತು ಅಂದ್ರೆ ಇದಕ್ಕೆ ಯಾವ ರೀತಿಯ ಇದರ ತನಿಖೆನೂ ಆಗಿಲ್ಲ, ಬಾಯಿ ಮುಚ್ಚಿಸಿ ಕಳಿಸಿ. ಇದನ್ನು ತನಿಖೆ ಮಾಡಲಿಕ್ಕೆ ಒಂದು ತನಿಖೆ ಇದೆಲ್ಲ ಕಮಿಟಿ ಎಲ್ಲ ಮಾಡಿದ್ರು. ತನಿಖೆಗೆ ಬರಲಿಕ್ಕೆ ನಮ್ಮ ಪೇರೆಂಟ್ಸ್ ಅನ್ನು ಕರೆದ್ರು. ನಮ್ಮ ಪೇರೆಂಟ್ಸ್ ಅನ್ನು ಕರೆದು ಒಂದು 10-15 ಜನ ಲೆಕ್ಚರರ್ಸ್ ಇದ್ದು ತನಿಖೆ ಮಾಡಿದ್ರು ಪ್ರಿನ್ಸಿಪಾಲ್ರ ಚೇಂಬರಲ್ಲಿ. 10-15 ಜನ ಸೇರಿಕೊಂಡು ಏಕಕಾಲದಲ್ಲಿ ಪ್ರಶ್ನೆ ಮಾಡಿದರು. ಈ ಏಕಕಾಲದಲ್ಲಿ 10-15 ಜನರನ್ನು ನೀವು ನನ್ನನ್ನು ಪ್ರಶ್ನೆ ಮಾಡಿದ್ರಲ್ಲ, ಒಬ್ಬೊಬ್ಬರ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೇನೆ. ನಿಮ್ಮನ್ನು ಈ ರೀತಿ ಪ್ರಶ್ನೆ ಮಾಡಿದರೆ ನಿಮಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದೆ ಪ್ರಿನ್ಸಿಪಾಲ್ರ ಹತ್ರ. ಆವಾಗ ಎಲ್ಲರೂ ಜೋರಂತ ಗೊಳ್ಳಂತ ನೆಗಾಡಿದರು. ನನ್ನ ಕ್ಲಾಸ್ ಮಾಸ್ಟರ್ ಆಗಿದ್ದವರು, ಅವರಿಗೆ ಈ ವಿಚಾರವೇ ಗೊತ್ತಿರಲಿಲ್ಲ. ಸಸ್ಪೆಂಡ್ ಮಾಡಿದಾಗ ಅಂದರೆ 1-2 ದಿವಸಲ್ಲೆಲ್ಲ 10-15 ದಿವಸ ಆಗಿತ್ತು ತನಿಖೆ ಆಗುವಾಗ, ಆರಂಭದ 1-2 ದಿವಸದಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ. ಅವರಿಗೆ ಬಹಳ ನೋವಿತ್ತು. ಯಾಕೆಂದರೆ ನಾನು ಕ್ಲಾಸ್ನಲ್ಲಿ ಬಹಳ ಸೈಲೆಂಟ್ ಹುಡುಗ, ಯಾವ ಪೋಖರಿಗಳಲ್ಲಿ ಭಾಗವಹಿಸುವಲ್ಲ. ಈ ರೀತಿ ನಾನು ಹೇಳಿದಾಗ ಎಲ್ಲರೂ ಗೊಳ್ಳಂತ ನೆಗಾಡಿದಾಗ ಅವರು, ನೀನು ಬಾರೋ ನೋಡಿ, ನನ್ನ ಹತ್ರ ಕೇಳಿದೆ, ಹುಡುಗನನ್ನು ನೀವು ಸಸ್ಪೆಂಡ್ ಮಾಡಿದ್ದೀರಿ, ಅವನದು ಎಂಥದ್ದಾದ್ರೂ ನಾನು ಜವಾಬ್ದಾರಿ ಇದ್ದೇನೆ, ನೀನು ಬಾರೋ ಬಾ, ನಾನು ಹೇಳಿದಾಗ ಕೇಳ್ತೀಯಲ್ವ? ಹೌದು ಸರ್ ಅಂತ ಹೇಳಿದೆ. ಹಾಗೆ ಅವರು ನನ್ನನ್ನು ಕರ್ಕೊಂಡು ಹೋದರು. ಮತ್ತು ನಮ್ಮ ಪೇರೆಂಟ್ಸ್ ಬಂದವರು, ನಮ್ಮ ತಂದೆಯವರಿಗೆ ಕುತ್ಯಾರು ಸೋಮನಾಥೇಶ್ವರ ದೇವಸ್ಥಾನದ ಅಲ್ಲಿ ಅರ್ಚಕರಾಗಿದ್ದರು ತಂದೆಯವರು. ನನಗೆ ದೇವಸ್ಥಾನಕ್ಕೆ ಪೂಜೆಗೆ ಹೊತ್ತಾಯಿತು. ನನ್ನ ಮಗನ ಹಣೆ ಬರದಲ್ಲಿ ಕಲಿಯುವ ಯೋಗ ಇದ್ದರೆ ಕಲಿತಾನೆ, ಇಲ್ಲ ಇದ್ರೆ ಬಿಡ್ತಾನೆ, ನಿಮಗೆ ಖುಷಿ ಬಂದಾಗೆ ಮಾಡಿ, ಈ ನಾಟಕಕ್ಕೆಲ್ಲ ನಾನು ಬರುವುದಿಲ್ಲ ಅಂತ ಅವರು ಎದ್ಕೊಂಡು ಹೋದರು. ಇದು ಇವರಿಗೆ ಮುಖಭಂಗದ ಹಾಗಾಯಿತು. ನಮ್ಮ ಸಸ್ಪೆನ್ಷನ್ ಯಾವ ಕಾರಣವೂ ಇಲ್ಲದೆ, ಯಾವ ಒಂದು ಅಪಾಲಜಿ ಲೆಟರಿಗೂ ಸಿಗ್ನೇಚರ್ ಆಗದೆ ಕಂಪ್ಲೇಂಟ್ ವಾಪಸ್ ತೆಗೆದಿದ್ದಾರೆ. ಇಂಥ ಘಟನೆ ಕಾಲೇಜ್ನ. ಈ ಕಾರಣಕ್ಕೆ SDM ಅಲ್ಲಿ ನೀವು ಯಾವುದೇ ವಿಚಾರವನ್ನು ಈ ಪದ್ಮನಾಥನದ್ದು ಹೇಳಕ್ಕೆ ಹೋಗಲಿಲ್ಲ ಅಂತ ಹೇಳಿ, ಅಂದ್ರೆ ಈ ರೀತಿ ನಡೆಯುತ್ತೆ ಇಲ್ಲಿ ಅನ್ನುವಂಥ ವಿಚಾರ ಅಲ್ಲ. ಅಲ್ಲಿ ನೋಡಿ, SDMನಲ್ಲಿ ಆಗುವ ಅಕ್ರಮಗಳು ಹೇಗೆಲ್ಲ ಇತ್ತು ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಸಾಕ್ಷಿ ಇಲ್ಲ ಅದಕ್ಕೆ. ಬರೀ ಬಾಯಿ ಮಾತಲ್ಲಿ ಹೇಳುವಂಥದ್ದು, ಬಾಯಿ ಮಾತಿನಲ್ಲಿ ಹೇಳುವಂಥದ್ದಲ್ಲ. ಅಲ್ಲಿ ಇವರ ಒಂದು ಹೆಣ್ಣು ಮಗಳನ್ನು, ಅದು ಸಹ ಒಂದು ಕುಲೀನ ಮನೆತನದ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ, ಇನ್ನು ಜೋರು ಗಲಾಟೆ ಆಗ್ತದೆ ಅಂತ ಹೇಳಿದರೆ ಅತ್ಯಾಚಾರ ಮಾಡಿದವರು ಇವರೇ, ಅಣ್ಣದ ಮಂದಿರು. ಜೋರು ಗಲಾಟೆ ಆಗ್ತದೆ ಅಂತ ಹೇಳುವಾಗ ಇವರ ಚೇಲ ಒಬ್ಬನಿಗೆ ಕಟ್ಟಿ ಮದುವೆ ಮಾಡಿಬಿಟ್ರು ಅವಳನ್ನು. ಈ ರೀತಿಯ ಇದು ಅಂಥ ಚೇಲಗಳು. ಆಮೇಲೆ ಅಲ್ಲಿ ಏನು ಪೆದಮು ಮಾಡಿದ್ರು ಇವರಿಗೆ ಮಾತಾಡಲಿಕ್ಕೆ